ರಾಜು ಈಗ ಬಂದೇನಪ್ಪ? ಹೌದಣ್ಣ. ಅಣ್ಣ, ಇದು ನನ್ನ B.Com ಪರೀಕ್ಷೆ ಪಾಸ್ ಆಯ್ತಣ್ಣ. ಅಣ್ಣ, ತೆಗೆದುಕೊಳ್ಳೋಣ. ಅಣ್ಣ, ಆಶೀರ್ವಾದ ಮಾಡಿ. ಸಂತೋಷವಾಯಿತು ರಾಜು, ನನಗೆ ತುಂಬಾ ಸಂತೋಷವಾಯಿತು. ಮಂಜುಳಾ, ಮಂಜುಳಾ, ಬೇಗ ಬಾರೆ, ಸಿಟಿಯಿಂದ ರಾಜು ಬಂದಿದ್ದಾರೆ. ರಾಜು, ಈಗ ಬಂದೇನಪ್ಪ ನೀನು? ಹೌದು ಅತ್ತಿಗೆ, ಈಗ ತಾನೇ ಬಂದೆ. ಅತ್ತಿಗೆ, ಇಂದು ನನ್ನ B.Com ಪರೀಕ್ಷೆ ಪಾಸ್ ಆಯ್ತಪ್ಪ. ಆಶೀರ್ವಾದ ಮಾಡಿ. ಎದ್ದೇಳು ಬೇಡ. ಆ ಬಸವೇಶ್ವರನ ಆಶೀರ್ವಾದ ನಿನ್ನ ಮೇಲೆ ಯಾವತ್ತೂ ಇರ್ಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಪ್ಪ. ತೆಗೆದುಕೊಳ್ತೀನಿ. ಅಣ್ಣ, ತಮ್ಮನ ಕೂಗು ತಿಳಿದರೆ ಸಾಕು ಓಡಿ ಬಂದು ಅಪ್ಪಿಕೊಳ್ಳುವ ನನ್ನ ಅರ್ಜುನ ಮನೆಯಲ್ಲಿಲ್ಲವೇ? ರಾಜು, ಅರ್ಜುನ ತೋಟಕ್ಕೆ ನೀರು ಬಿಡಲು ಹೋಗಿದ್ದಾನೆ. ಈಗ ಬರುವ ವೇಳೆ ಆಯಿತು. ಈಗ ಬಂದರೂ ಬರಬಹುದು. ಅಗೋ ಅಗೋ, ನೆನೆಸುವುದರೊಳಗಾಗಿ ಅರ್ಜುನ ಬಂದೇ ಬಿಟ್ಟ ನೋಡಲಿ. ಓ ತಮ್ಮ ರಾಜು, ಅಣ್ಣ, ಒಂದು ಸ್ವಲ್ಪ ಹೊತ್ತಾಯ್ತಣ್ಣ. ಅಣ್ಣ, ತೆಗೆದುಕೊ. ಅಣ್ಣ, ನನ್ನ B.Com ಪರೀಕ್ಷೆ ಪಾಸ್ ಆಯ್ತಣ್ಣ. ಈ ಅರ್ಜುನ ತಮ್ಮ ರಾಜು ಪಾಸ್ ಆಗಿದ್ದಾನೆ. ನನ್ನ ತಮ್ಮ ರಾಜು ಪಾಸ್ ಆಗಿದ್ದಾನೆ. ಅತ್ತಿಗೆ, ಮೊದಲು ದೇವರ ಗುಡಿಗೆ ಹೋಗಿ ನಮಸ್ಕರಿಸಿ ಬಾ. ಅಣ್ಣ, ದೇವರಂತ ಅಣ್ಣ ಅತ್ತಿಗೆನೇ ಇಲ್ಲೇ ಇರುವಾಗ ಮೊದಲು ಇವರಿಗೆ ನಮಸ್ಕಾರ ಮಾಡಿ ನಂತರ ಗುಡಿಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಗಂಧದ ಕಟ್ಟೆಯನ್ನು ಬೆಳಗ್ಗೆ ಬಂದರಾಯಿತು. ರಾಜು, ದೇವರಿಗೆ ಹಾಗೆಲ್ಲ ಹಗುರವಾಗಿ ಮಾತನಾಡಬಾರ್ದಪ್ಪ, ಮಾತನಾಡಬಾರದು. ಮತ್ತೇನಣ್ಣ, ಹಗಲಿರುಳು ಎನ್ನದೆ ಬಿಸಿಲಿನಲ್ಲಿ ದುಡಿದು ಮತ್ತೊಬ್ಬರ ಕಾಲು ಹಿಡಿದು ಸಾಲ ಮಾಡಿ ನನ್ನನ್ನ ಇಲ್ಲಿವರೆಗೂ ಓದಿಸಿದ್ದೀಯ ಅಂದ ಮೇಲೆ ನೀವೇ ನನ್ನ ಪ್ರತ್ಯಕ್ಷ ದೇವರು. ಜಪ ನರಕುಲದ ಮಾನವರೆಂದಾದರೂ ದೇವರಾಗಬಲ್ಲನೆ? ದೇವರು ದೇವರೇ, ಮಾನವ ಮಾನವರೇ. ಮೊದಲೇ ನಾನು ತಂದೆ ತಾಯಿಗಳನ್ನು ಕಳೆದುಕೊಂಡ ತಪ್ಪಲೆಯಾಗಿದ್ದೀನಿ. ಒಂದು ವೇಳೆ ನನ್ನ ತಂದೆ ತಾಯಿಗಳಿದ್ದರೆ ಅವರು ನನ್ನನ್ನು ಓದಿಸುತ್ತಿರಲಿಲ್ಲವೇ? ಅದರಂತೆ ನನ್ನ ತಂದೆ ಸ್ಥಾನದಲ್ಲಿ ನಿನ್ನಣ್ಣನಾದ ನಾನಿರುವಾಗ ನಿನ್ನ ಪೋಷಣೆ ಮಾಡಬೇಕಂತಿದ್ದು ನನ್ನ ದೇಹ ಕರ್ತವ್ಯ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನಷ್ಟೇ ಅರ್ಜುನ, ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ರಾಜು, ಎಲ್ಲಿಯಾದ್ರೂ ಒಂದು ನೌಕರಿ ಹುಡುಕಿ ಬಿಡಪ್ಪ. ಇಲ್ಲಣ್ಣ, ಇಲ್ಲ, ನಾನು ನೌಕರಿಯನ್ನು ಹುಡುಕುವುದಿಲ್ಲ, ನೌಕರಿಯನ್ನು ಮಾಡುವುದಿಲ್ಲ. ಯಾಕೆ ರಾಜು, ಏನಾಗಿದೆ ನಿನಗೆ? ಹೀಗೇಕೆ ಮಾತನಾಡ್ತಿರುವೆ ನೀನು? ಹೌದಣ್ಣ, ನಾನು ನೌಕರಿಯನ್ನು ಹುಡುಕಿ ನೌಕರಿಗೆ ಹೋದರೆ ನಿಮ್ಮ ಜೊತೆ ಹೊಲದಲ್ಲಿ ಕೆಲಸ ಮಾಡುವರ. ನಾನು ನಿಮ್ಮೊಂದಿಗೆ ಇದ್ದು ಹೊಲ ಕೆಲಸವನ್ನು ಮಾಡಿಕೊಂಡು, ಅದು ಅಲ್ಲದೆ ನಮ್ಮಂತ ಕಡು ಬಡವರಿಗೆ ನೌಕರಿ ಎಂಬುದು ಕನಸಿನ ಮಾತಲ್ಲ, ಕನಸಿನ ಮಾತು. ಮೈದುನ, ಬಡವರೇ ಆಗ್ಲಿ ಶ್ರೀಮಂತರೇ ಆಗ್ಲಿ, ನಿನ್ನ ದೈವದಲ್ಲಿ ನೌಕರಿ ಬರುದಿದ್ರೆ ಅದು ಖಂಡಿತ ಬಂದೇ ಬರುತ್ತೆ. ಆದ್ರೆ ನಿನ್ನ ಪ್ರಯತ್ನವನ್ನ ಮಾತ್ರ ನೀನು ನಿಲ್ಲಿಸ್ಬೇಡಪ್ಪ, ನಿಲ್ಲಿಸ್ಬೇಡ. ಅತ್ತಿಗೆ, ನನ್ನ ಓದಿಸುವ ಸಲುವಾಗಿ ಅಣ್ಣ ಮಾಡಿದ ಸಾಲವೇ ಇನ್ನೂ ತೀರಿಲ್ಲ ಅಂದ ಮೇಲೆ ನನ್ನ ನೌಕರಿಗೆ ಹಣವನ್ನು ಅಣ್ಣ ಎಲ್ಲಿಂದ ತರಬೇಕಮ್ಮ, ಎಲ್ಲಿಂದ ತರಬೇಕು? ಅದಕ್ಕೇಕೆ ಚಿಂತಿಸುವೆ ರಾಜು? ಅಲ್ಲು ಬಂಡೆ ಅಂತ ಈ ನಿನ್ನ ಅರ್ಜುನ ಜೀವಂತ ಇರುವಾಗ ನಿನಗೇಕೆ ಹಣದ ಬಗ್ಗೆ ಚಿಂತೆ? ನಿನ್ನ ನೌಕರಿ ಸಲುವಾಗಿ ನನ್ನನ್ನು ನಾನೇ ಮಾಡಿಕೊಂಡಾದರೂ ನಿನ್ನ ನೌಕರಿಗೆ ಹಣ ತಂದು ಕೊಡುತ್ತೇನೆ. ಒಟ್ಟಿನಲ್ಲಿ ನೀನೊಬ್ಬ ದೊಡ್ಡ ಅಧಿಕಾರಿ ಆಗಬೇಕೆನ್ನುವುದೇ ಈ ನಿನ್ನ ಅರ್ಜುನನ ಆಸೆ. ಅಣ್ಣ, ಅಲ್ಲ, ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನೋಡಿ ಆ ಸೂರ್ಯಚಂದ್ರರೇ ದಾಚಬೇಕು. ಸರಿ ಅಣ್ಣ, ನಿಮ್ಮಿಷ್ಟದಂತೆ ನಾನು ಒಳ್ಳೆ ಉದ್ಯೋಗವನ್ನು ಹುಡುಕಲು ಪ್ರಯತ್ನ ಮಾಡುತ್ತೇನೆ. ನಿಮ್ಮ ಮಾತನ್ನ ಸಾಕು ಮಾಡಿ ಎಲ್ಲರೂ ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ, ಊಟ ಮಾಡೋಣ ಬನ್ನಿ.
ದೇವಾ ಬಸವೇಶ್ವರ, ಈ ಸುಂದರ ಸುಖಮಯ ಸಂಸಾರದಲ್ಲಿ ಯಾವತ್ತು ನಗು ನಗುತ್ತಿರಬೇಕೆನ್ನುವುದೇ ಈ ನನ್ನ ಆಸೆ ತಂದೆ. ಈ ನನ್ನ ತಮ್ಮ ರಾಜು ಇರುತ್ತೆ, ಈ ಅರ್ಜುನನು ನನ್ನ ತಮ್ಮನಾಗಿದ್ದರೆ ಈ ಬಡವನ ಸಂತೋಷಕ್ಕೆ ಪಾರವೇ ಇರುತ್ತಿರಲಿಲ್ಲ ತಂದೆ, ಪಾರವೇ ಇರುತ್ತಿರಲಿಲ್ಲ. ಯಾಕೆ ನಾನಿನ ಕಣ್ಣಲ್ಲಿ ನೀರು? ಅರ್ಜುನ, ಇವು ಕಣ್ಣೀರಲ್ಲಪ್ಪ, ಕಣ್ಣೀರಲ್ಲ. ನಿಮ್ಮಿಬ್ಬರಣ್ಣ ತಮ್ಮರ ಪ್ರೀತಿ ವಾತ್ಸಲ್ಯವನ್ನು ನೋಡಿ ತಡೆಯಲಾರದೆ ಬಂದು ಆನಂದ ಬಾಷ್ಪಗಳಪ್ಪ, ಆನಂದ ಬಾಷ್ಪಗಳು. ಅಣ್ಣ, ಇದೇ ಸಂತೋಷಕ್ಕೆ ಎಲ್ಲರೂ ಸೇರಿ ಹಾಡಿ ಕುಡಿಯೋಣವೇ? ಹೋಗಿ ಎಲ್ಲರೂ ಊಟ ಮಾಡೋಣ. ಸರಿ ಅತ್ತಿಗೆ. ಈ ಶ್ರೀಮಂತನ ಮನೆಗೆ ಬಂದು ಸೊಕ್ಕಿನಿಂದ ಬಾಯಿಗೆ ಬಂದಂತೆ ಬಗಳಿದೆಯೋ ಕೆಟ್ಟ ಕುದಿಯೇ ಅರ್ಜುನ. ಅಂದು ನಾನೇಕೆ ನಿನ್ನನ್ನು ಸುಮ್ಮನೆ ಬಿಟ್ಟೆ ಗೊತ್ತಾ? ಹತ್ತೂರಿನ ಒಡೆಯನಾದ ಈ ಶ್ರೀಮಂತನಿಗೆ
ಪಾರ್ಸಲ್ ಮಾಡುವುದು ನನಗೆ ಅಸಾಧ್ಯವಾದ ಮಾತಲ್ಲ. ನಿನ್ನನ್ನು ಮುಗಿಸಿದರೆ ನಾ ಹೆಣೆಯುತ್ತಿರುವ ಈ ಕ್ರಾಂತಿಕಾರಿ ನಾಟಕ ಮುಂದುವರಿಯುವುದಿಲ್ಲ. ಹೇಗಾದರೂ ಮಾಡಿ ಮೊದಲ ಉಪಾಯದಿಂದ ನಿನ್ನಣ್ಣನ ಹತ್ತಿರುವವರ ದೇವಸ್ಥಾನದ ಒಡೆಯಗಳನ್ನು ನನ್ನ ಕೈವಶ ತೆಗೆದುಕೊಂಡು ಕೊನೆಗೆ ನಿಮ್ಮಿಬ್ಬರನ್ನು ಯಮನ ದರ್ಶನಕ್ಕೆ ಕಳಿಸುತ್ತಿದ್ದರೆ ನನ್ನ ಹೆಸರು ಸ್ಮಗ್ಲರ್ ಶ್ರೀಮಂತ್ ಪ್ರತಾಪನೇ.